ಅನೇಕ ದೇಶಗಳು ಅನೇಕ ದಿಕ್ಕಲ್ಲಿ ಮುಂದುವರ್ಕೊಂಡು ಹೋಗ್ತಾ ಇವೆ ಸ್ವಾಮಿ. ಯಾರೋ ಡೀಪ್ ಸಿ ಕಂಡು ಹಿಡಿತಾರೆ, ಯಾರೋ ಚಾಟ್ GPT ಅಂತಾರೆ, ಯಾವುದೋ ದಿಕ್ಕಲ್ಲಿ ಹೋಗ್ತಾ ಇದೆ. ಈಗೇನೋ ಕಾಲ ಬಂತು ಅಂತ ಹೇಳ್ತೀವಿ ನಾವು. ಇವತ್ತಿಗೂ ನಾನು ಅದನ್ನೇ ಹೇಳಿದ್ನಲ್ಲ, ಉತ್ತರ ಪ್ರದೇಶಕ್ಕೆ ಹೋದಾಗ ಆರಾಮಾಗಿ ನನ್ನ ಕನ್ನಡವನ್ನು ಅವರೆಲ್ಲರೂ ಕಲ್ತಿದ್ದಾಗ ನಂಗೆ ತಕರಾರು ಇಲ್ಲ, ನಾನು ಹಿಂದಿ ಕಲಿತೀನಿ. ಇದನ್ನು ಕೆಲವು ರಾಜ್ಯಗಳಿಗೆ ಮಾತ್ರ ಅಂತ ಅನ್ವಯ ಮಾಡಿದಾಗ ಕನ್ನಡದ ಕಂದ ಒಂದು ಅಕಸ್ಮಾತ್ ಹಿಂದಿ ಕಲಿದೇ ಇದ್ರೆ ಕಾಂಗ್ರೆಸ್ಗೆ ನೋವಾಗೋ ವಿಚಾರ, ದುಃಖಕರ ಸಂಗತಿನ ಇದು? ಅಥವಾ ದ್ವೇಷ ಮಾಡಬೇಕು ಅಂತ ಅನ್ಸುತ್ತಾ ನಿಮಗೆ? ಇಲ್ಲ, ಖಂಡಿತ ಇಲ್ಲ. ಕಾಂಗ್ರೆಸ್ನವ್ರಿಗೆ ಆ ಥರ ಏನಿಲ್ಲ. ಕಾಂಗ್ರೆಸ್ಸು 2 ದಶಕದ ಮುಂಚೆ ಯಾವ ರೀತಿಯ ದೃಷ್ಟಿಕೋನ ಇತ್ತು ನನಗೆ ಗೊತ್ತಿಲ್ಲ. ಆದರೆ ಇವಾಗ 2 ದಶಕಗಳಿಂದ ನಾನು ಹತ್ರದಲ್ಲಿ ನೋಡಿದಂಗೆ ಡೈವರ್ಸಿಟಿಗೆ ಬಹಳ ಗೌರವ ಕೊಡುತ್ತೆ. ವಿವಿಧ ಭಾಷೆ, ವಿವಿಧ ಸಂಸ್ಕೃತಿ, ವಿವಿಧ ಅದು ಏನು ಟ್ರೆಡಿಷನ್ ಕಲ್ಚರ್ಸ್ ಏನಿದೆ ಎಲ್ಲದಕ್ಕೂ ಸಂಪೂರ್ಣ ಗೌರವವನ್ನ ಕಾಂಗ್ರೆಸ್ ಪಕ್ಷ ಕೇಂದ್ರದಿಂದ ಹಿಡಿದು ಇಲ್ಲಿವರೆಗೂ ಎಲ್ಲರಿಗೂ ಗೌರವ ಕೊಡುತ್ತೆ. ಈ ದ್ವಿಭಾಷಾ ಸೂತ್ರ ಅಥವಾ ತ್ರಿಭಾಷಾ ಸೂತ್ರದ ಬಗ್ಗೆ ಚರ್ಚೆಗೆ ಬಂದಿಲ್ಲ. ಬಟ್ ಆದರೆ ಈಗ ಬೆಳಗಾವಿನಲ್ಲಿ ಗಾಂಧಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದ 100 ವರ್ಷ ಆಯಿತು. 100 ವರ್ಷದ ಮುಂಚೆನೂ ಕೂಡ ಕನ್ನಡದಲ್ಲಿ ಕಾಂಗ್ರೆಸ್ ಅಧಿವೇಶನ ಅಂತ ಬ್ಯಾನರ್ ಇದ್ದಿದ್ದು ನಾವು ಫೋಟೋಗಳು ನೋಡಿದ್ದೀವಿ ಗಾಂಧೀಜಿ ಕುಳಿತಿರೋ ಜಾಗದಲ್ಲಿ. ಈ ಬಾರಿ ಕೂಡ ನಾವು ಹೋದಾಗ ಕನ್ನಡ ಭಾಷೆಗೆ ಕೆಲವು ಭಾಗಗಳಲ್ಲಿ ಹಿಂದಿ ಇಂಗ್ಲಿಷ್ ಮಾತ್ರ ಇತ್ತು, ಕನ್ನಡ ಭಾಷೆಗೂ ಕೂಡ ಹೆಚ್ಚು ಜಾಸ್ತಿ ಒತ್ತನ್ನು ಕೊಟ್ಟಿದ್ರು. ಯಾಕಂದ್ರೆ ಯಾವುದೇ ಜಾಗದಲ್ಲಿದ್ರು ಕೂಡ ತ್ರಿಭಾಷಾ ಸೂತ್ರ ಅಂತ ಹೇಳಿ ಅವರು ಒಪ್ಕೊಂಡಿದ್ದಾರೆ. ಬಟ್ ನಾವು ಕನ್ನಡ ಭಾಷೆಗೂ ಗೌರವ ಕೊಡಿ ಅಂತ ನಾವು ಹೇಳ್ತಾ ಇದ್ದೀವಿ. ಸೊ ಈ ಮಟ್ಟದಲ್ಲಿ ನಾವು ಯಾರು ದ್ವಿಭಾಷಾ ಸೂತ್ರ ಬೇಕು, ನಾವು ಕನ್ನಡಕ್ಕೆ ಪ್ರಾಮುಖ್ಯತೆ ಬೇಕು ಅಂದ್ರೆ ಅವ್ರು ಯಾರಿಗೂ ರಾಷ್ಟ್ರೀಯ ನಾಯಕರಿಗೆ ನೋವಾಗಲ್ಲ. ಅವರವರ ಭಾಷೆ, ಅವರವರಿಗೆ ಪ್ರತಿಷ್ಠೆ, ಅವರ ಅಸ್ಮಿತೆ ಅಂತ ಅವ್ರಿಗೂ ಮನಗಂಡಿದ್ದಾರೆ ಈ ಸಮಯದಲ್ಲಿ. ಇದನ್ನ ಹಿಂದಿ ಮಗು, ಕನ್ನಡ ಮಗು ಆ ಥರದ್ದೆಲ್ಲ ಏನು ಭೇದ ಭಾವ ಇಲ್ಲ. ಇದು ಹಿಂದಿ ಪ್ಲಸ್ ಕನ್ನಡ ಎರಡೂ ಬಲ್ಲ ಮಗು ಇದು ಅನ್ನೋದೇನಿಲ್ಲ, ಆ ಥರದ್ದೇನು ತಾರತಮ್ಯ ಯಾವುದೂ ಇಲ್ಲ. ಆದ್ರೆ ಏನಂದ್ರೆ ಅಲ್ಲಿಂದ ಯಾರು ರಾಷ್ಟ್ರೀಯ ನಾಯಕರು ಇಲ್ಲಿ ಬರ್ತಾರೆ, ರಾಜ್ಯಕ್ಕೆ ಬರ್ತಾರೆ, ಅವ್ರು ಹಿಂದಿನಲ್ಲಿ ಇಂಗ್ಲಿಷ್ ಗೊತ್ತಿಲ್ಲ ಅಂದ್ರೆ ಹಿಂದಿನಲ್ಲಿ ಭಾಷಣ ಮಾಡ್ತಾರೆ. ಅದನ್ನ ತರ್ಜುಮೆ ಮಾಡಿಸ್ಲಿಕ್ಕೆ ಈ ದಶಕದಲ್ಲಿ, ಮುಂಚೆಲ್ಲ ಗೊತ್ತಿಲ್ಲ, ಈ ದಶಕದಲ್ಲಂತೂ ಎಲ್ಲಾ ಸಮಯದಲ್ಲೂ ತರ್ಜುಮೆ ಮಾಡಿ ಹೇಳೋಗ್ತಾರೆ. ಸೊ ಆ ರೀತಿಯಾಗಿ ಕನ್ನಡಕ್ಕೆ ಗೌರವನ ಇವಾಗ ಕೊಡ್ತಾ ಇದ್ದಾರೆ. ರೋಹಿತ್, ಆಗ್ಲೇ ಏನೊಂದು ಪಾಯಿಂಟ್ ಹೇಳ್ತಾ ಇದ್ರಿ ನೀವು. ಈಗ ದ್ವಿಭಾಷಾ ಸೂತ್ರ ಇಟ್ಕೊಂಡಿರ್ತಕ್ಕಂಥ ತಮಿಳ್ನಾಡು, ಅಲ್ಲಿನ ತಮಿಳರು ಏನ್ ಮಾಡ್ತಾರೆ, ದೆಹಲಿಲಿ ಹೋಗಿ ಹೈಯೆಸ್ಟ್ ಕೆಲಸ ಪಡ್ಕೊಂಡಿದ್ದಾರೆ. ಅವರು ತ್ರಿಭಾಷಾ ಸೂತ್ರ ಇಟ್ಕೊಂಡಿರೋರು, ಹಿಂದಿ ಕಲ್ತಿರೋರ್ಗು ಡೆಲ್ಲಿಲಿ ಅಷ್ಟು ಕೆಲಸ ಸಿಕ್ಕಿಲ್ಲ. ತಮಿಳರಿಗೆ ಜಾಸ್ತಿ ಕೆಲಸ ಸಿಕ್ಕಿದೆಯಲ್ಲ, ಜಾಬ್ ಆಂಗಲ್ ಅಲ್ಲಿ ನೋಡಿದ್ರೆ ಅದು ಹೇಗೆ? ಜಾಬ್ ಆಂಗಲ್ ಅಲ್ಲಿ ನೀವು ನೋಡೋದಾದ್ರೆ ಅವರು ಎಜುಕೇಶನ್ ಅನ್ನೋದು ಒಂದು ಮೂಲ ಸೌಕರ್ಯ. ಅವರು 5 ವಿಷಯಗಳನ್ನ ಕಲಿಸೋದು ಅಂದ್ರೆ ದ್ವಿಭಾಷಾ ಸೂತ್ರವನ್ನು ಇಟ್ಕೊಂಡು 2 ಭಾಷೆಗಳು ಕಲಿಸ್ತಾರೆ. 2 ಭಾಷೆಗಳಿಗೆ ಅವರು ಕೊಡೋ ಒತ್ತನ್ನ ನಾವು ಇಲ್ಲಿ ಹಂಚಿಕೆ ಮಾಡಿದ್ದೀವಿ, 3 ಭಾಷೆಗಳಿಗೆ ಹಂಚಿಕೆ ಮಾಡಿದ್ದೀವಿ. ಅಷ್ಟರ ಮಟ್ಟಿಗೆ ನಮ್ಮ ಸೌಕರ್ಯ ಕೊಡುವಂತ ನಮ್ಮ ಆರ್ಥಿಕ ಸಂಪನ್ಮೂಲಗಳು ಸೋರಿಕೆ ಆಗ್ತಾ ಇದೆ. ಅಲ್ಲಿಗೆ ಹಿಂದಿ ಕಲಿಯೋದಕ್ಕೂ ಜಾಬ್ಗೂ ಸಂಬಂಧ ಇಲ್ಲ ಅಂತ ಆಯ್ತು ಅಲ್ಲಿಗೆ. ಹೌದು ಹೌದಲ್ವಾ? ಉತ್ಕರ್ಷ್ ಈಗ ಜಾಬ್ ಆಂಗಲ್ ಅಲ್ಲಿ ಬರೋಣ. ಉತ್ಕರ್ಷ್, ಇವತ್ತಿಗೆ ಜಾಬ್ ಅಂತ ಬಂದಾಗ ಚಿಕ್ಕ ಮಕ್ಕಳು ಕೇಳಿ ನೋಡಿ, ಫ್ರೆಂಚ್ ಕಲಿತೀನಿ ಅಂತ ಕೆಲವರು ಹೇಳ್ತಾರೆ, ನಾನು ಜಪಾನೀಸ್ ಕಲಿತೀನಿ ಅಂತಾರೆ, ಇನ್ನೂ ಜರ್ಮನ್ ನಾನು ಅಧ್ಯಯನ ಮಾಡ್ತೀನಿ ಅಂತ ಮಾತಾಡ್ತಾರೆ. ಈಗ ಜಾಬ್ ವಿಚಾರದಲ್ಲೂ ನಮ್ಗೆ ಹಿಂದಿ ಏನು ದೊಡ್ಡ ಮಟ್ಟಕ್ಕೆ ಹೆಲ್ಪ್ ಮಾಡ್ತಾ ಇಲ್ಲ. ವೆರಾಸ್ ಹಿಂದಿಯವರಿಗೆ ನಾವು ಹೆಲ್ಪ್ ಮಾಡಬೇಕಾಗಿದೆ. ಅಕಸ್ಮಾತ್ ಹಿಂದಿಯವರು ಬಂದರೆ ನಮ್ಮ ಜನ ಗೊತ್ತಲ್ಲ, ಈಗ ಒಂದೇ ಒಂದು ಸೆಕೆಂಡಲ್ಲಿ ಬಸ್ ಸ್ಟಾಪಲ್ಲಿ ನಿಂತ್ಕೊಂಡು ಯಾವ ದೇಶದ ಯಾವ ರಾಜ್ಯದ ಯಾವುದೇ ವ್ಯಕ್ತಿ ಬಂದರೂ ಕ್ಷಣ ಮಾತ್ರದಲ್ಲಿ ಅವನದ್ದೇ ಭಾಷೆಯಲ್ಲಿ ಮಾತನಾಡುವಂಥ ಸಾಮರ್ಥ್ಯ ನಮ್ಮ ಕನ್ನಡಿಗರಿಗಿದೆ. ಸರ್ ನೋಡಿ, ಇನ್ನೊಂದು ಏನಂದ್ರೆ, ಇವತ್ತು ನೀವು ಹೇಳ್ದಂಗೆ ಇವತ್ತಿನ ಯಂಗರ್ ಜನರೇಷನ್ಸ್ ಏನು, ಇವತ್ತು ನಾವು AI ಒಂದು ಜನರೇಷನ್ ಅಲ್ಲಿ ಇದ್ದೀವಿ. ಸೊ ಕಲಿಯುವಂತ ನೀವು ಇನ್ಫ್ಯಾಕ್ಟ್ ಶಾಲೆಗಳಲ್ಲಿ ಪಾಠ ಮಾಡುವಂತ ಅವಶ್ಯಕತೆ ಕೂಡ ಇಲ್ಲ. ಆ ಚಾಟ್ GPT ಯೂಸ್ ಮಾಡ್ಕೊಬಿಟ್ರೆ ನಿಮ್ಗೆ ಎಲ್ಲವೂ ಸಿಗುವಂತ ಅವಕಾಶಗಳು ಇವತ್ತಿದೆ. ಭಾಷೆಗಳನ್ನು ಕೂಡ ಅಲ್ಲೇ ಕಲಿಯುವಂಥದ್ದು. ನಿಮ್ಗೆ ಏನ್ ಅದಕ್ಕೊಬ್ಬ ಸ್ಕಾಲರ್ ಇರಬೇಕು, ಶಿಕ್ಷಕರು ಇರಬೇಕು ಅನ್ನುವಂಥದ್ದು ಇಲ್ಲ. ಆದ್ರೆ ಒಂದೇನಂತಂದ್ರೆ, ಇವತ್ತು ಭಾಷೆ ಕಲಿಯುವಂಥದ್ದು ಇವತ್ತು ಅನೇಕ ಜನ ವಿದ್ಯಾರ್ಥಿಗಳು ಓದಿ US-ಗೆ ಹೋಗ್ತಾರೆ, UK-ಗೆ ಹೋಗ್ತಾರೆ, ಜರ್ಮನಿಗೆ ಹೋಗ್ತಾರೆ. ಅನೇಕ ಭಾಷೆಗಳನ್ನ ಕಲಿಯುವಂತ ಸ್ವಾತಂತ್ರ್ಯ ಇದೆ. ಅದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ನಾವು ಅದನ್ನ ವಿರೋಧ ಮಾಡ್ಲಿಕ್ಕೆ ಆಗೋದಿಲ್ಲ, ನಾವು ಕಲಿಬಾರ್ದು ಅಂತ ಹೇಳಲಿಕ್ಕೂ ಆಗೋದಿಲ್ಲ. ಅವನ ವೈಯಕ್ತಿಕ ಸ್ವಾತಂತ್ರ್ಯ ಅದು. ಅದನ್ನ ಪ್ರಶ್ನೆ ಮಾಡಿದ್ರೆ ಅವನ ಮೂಲಭೂತ ಹಕ್ಕನ್ನ ಪ್ರಶ್ನೆ ಮಾಡ್ದಂಗೆ. ಆದ್ರೆ ಹೇರಿಕೆ ಎನ್ನುವಂತ ವಿಚಾರ ಬಂದಾಗ ಖಂಡಿತವಾಗ್ಲೂ ನಮ್ಮ ವಿರೋಧ ಇರ್ತದೆ. ಆದ್ರೆ ಇವತ್ತು ನನಗೆ ಗಮನಿಸಿದಾಗೆ ಸರ್ಕಾರಿ ಒಂದಷ್ಟು ನಮ್ಮ ಪಾರ್ಟಿಯ ಮಟ್ಟಿಗೆ ಹೇಳಬೇಕು ಅಂತಂದ್ರೆ, ನಮ್ಮ ಪಾರ್ಟಿಯ ಮೀಟಿಂಗ್ಗಳಲ್ಲಾಗ್ಲಿ ಏನೇ ಆಗ್ಲಿ ಕೂಡ ಕನ್ನಡಕ್ಕೆ ಮಹತ್ವ ಅನ್ನುವಂಥದ್ದು ಸಿಗ್ತಾ ಇದೆ. ಪ್ರಧಾನ ಮಂತ್ರಿಗಳು ಬಂದ್ರು ಕೂಡ ಉತ್ಕರ್ಷ್ ಸ್ಟ್ಯಾಂಡ್, ಬಿಜೆಪಿ ಸ್ಟ್ಯಾಂಡ್, ಸ್ಟೇಟ್ ಬಿಜೆಪಿ ಸ್ಟ್ಯಾಂಡ್ ಅಂತ ನಾನು ಕೇಳ್ತಿರೋದು. ಅಲ್ಲ, ನಮ್ಮ ಪಕ್ಷದಲ್ಲಿ ನೀವು ನೋಡಿ ಸರ್, ಪ್ರೆಸ್ ಮೀಟ್ ಗಳು ಯಾರೇ ಬಂದ್ರು ಕೂಡ ಕೇಂದ್ರ ನಾಯಕರು ಬ್ಯಾಕ್ ಅಲ್ಲಿ ಬೋರ್ಡ್ ಕನ್ನಡದಲ್ಲೇ ಹಾಕಿರ್ತಾರೆ. ಕರ್ನಾಟಕದಲ್ಲಿ ಮಾಡುವಂಥದ್ದು, ಕರ್ನಾಟಕಕ್ಕೆ ಸಂಬಂಧಪಟ್ಟಂಥದ್ದು, ಕನ್ನಡಕ್ಕೆ ಅಸ್ಮಿತೆ ಕೊಡ್ತಕ್ಕಂಥದ್ದು. ಪ್ರಧಾನ ಮಂತ್ರಿಗಳಾಗ್ಲಿ ಗೃಹ ಮಂತ್ರಿಗಳಾಗ್ಲಿ ಯಾರೇ ಬಂದ್ರು ಕೂಡ ಹಿಂದೆಡೆ ಇರ್ತಕ್ಕಂಥ ಬೋರ್ಡ್ ಅನ್ನ ಕನ್ನಡದಲ್ಲೇ ಹಾಕ್ತಾರೆ. ಇನ್ಫ್ಯಾಕ್ಟ್ ಮೊನ್ನೆ ಆದಿಚುಂಚನಗಿರಿಯಲ್ಲಿ ಆದಂತ ಕಾರ್ಯಕ್ರಮಕ್ಕೆ ಗೃಹ ಮಂತ್ರಿಗಳು ಬಂದಾಗ ಕೂಡ ಬೋರ್ಡ್ ಕನ್ನಡದಲ್ಲೇ ಇತ್ತು.
ಸೊ ಹಾಗಾಗಿ ಕೆಲವೊಂದು ಬದಲಾವಣೆಗಳನ್ನುವಂಥದ್ದು ಆಗ್ತಾ ಇದೆ ವ್ಯವಸ್ಥೆಯಲ್ಲಿ ಸೂಕ್ಷ್ಮ ಗಮನಿಸಿದಾಗ. ಅಲ್ಲ ಅದು ವಿಶೇಷತೆನೂ ಆಗಬಾರದು, ನಮ್ಗೆ ಕೊಡ್ತಿರೋ ದೊಡ್ಡ Correct, ಅದು 100% ದೊಡ್ಡ ಹೌದು. ಕೊಡುಗೆ ಅಲ್ಲ, ನೀವು ಹೇಳಿದ್ದಕ್ಕೆ ನಾನು ಹೇಳಿದ್ದು. ಕರ್ನಾಟಕದಲ್ಲಿ ಆದಿಚುಂಚನಗಿರಿಯಲ್ಲಿ ಕಾರ್ಯಕ್ರಮವಾದ ಕನ್ನಡದಲ್ಲಿ ಒಂದು ಅಲ್ಲಲ್ಲ, ನಾನು ಅದನ್ನ ಹೇಳಿದ್ದು ಯಾಕೆ ಅಂತಂದ್ರೆ, ದೊಡ್ಡ ಆ ಹೆಮ್ಮೆ point- ಸಂಗತಿ ಅಲ್ವಲ್ಲ ಅಂತ. ಅಲ್ಲಲ್ಲ, ಹೆಮ್ಮೆಯ ಸಂಗತಿ ಅಲ್ಲ, ಆ ಪಾಯಿಂಟ್ ಬಂದಿದ್ದಕ್ಕೆ ನಾನು ಹೇಳದಂತದ್ದು. Okay. ಹಿಂದಿಗೆ ನೀವು ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇದ್ದೀರಾ, ಹೌದು ಕೊಡ್ತಾ ಇದ್ವಿ ಅನ್ನುವಂತ ವಿಚಾರಕ್ಕೆ ಆ ಅಂಶವನ್ನು ಕನ್ನಡ ಹೇಳಿದಂತದ್ದು. ಇರ್ಬೇಕಾದ್ರೆ ಆದ್ರೆ ಕನ್ನಡ ಬಹಳ- ಇದೆ ಅಂತ ಅಷ್ಟೇ. ಅಲ್ಲ ಖಂಡಿತವಾಗ್ಲು ಸರ್, ಕರ್ನಾಟಕದಲ್ಲಿ ಕನ್ನಡ ಇರಬೇಕು, ತಮಿಳ್ನಾಡಲ್ಲಿ ತಮಿಳ್ ಇರಬೇಕು, Correct. ಬಹಳ ಸ್ಪಷ್ಟ. ಫೈನಲ್ ಕಮೆಂಟ್ಸ್ ಆನಂದ್ ಫೈನಲ್. ಈಗ ತ್ರಿಭಾಷಾ ಸೂತ್ರ ಇತಿಹಾಸ ಎಲ್ಲದಕ್ಕೂ ನಾವು ನೆಹರೂನ ಇನ್ನೊಬ್ರನ್ನ ಹೇಳ್ಕೊಂಡು ಹೋಗ್ತೀವಿ. ಆದ್ರೆ ವಾಸ್ತವ ಇದೆ, ತ್ರಿಭಾಷಾ ಸೂತ್ರ ಅವತ್ತಿನ ಹಿರಿಯರು ಯಾವುದೋ ಕಾರಣಕ್ಕೆ ಹಿಂದಿ ದೇಶಕ್ಕೆ ಒಗ್ಗೂಡಿಸ್ಬೇಕು ಅಂದ್ರು. ಅವತ್ತು ತಂತ್ರಜ್ಞಾನ ಇರಲಿಲ್ಲ, ಅವೆಲ್ಲ ಇತ್ತು. ಆದ್ರೆ 99ನೇ ಇಸ್ವಿಯ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಪ್ರಣಾಳಿಕೆನಲ್ಲಿ ಎಲ್ಲಾ ಭಾರತೀಯ ಭಾಷೆಗಳನ್ನು ರಾಷ್ಟ್ರ ಭಾಷೆಗಳಂದ್ರೆ ಆಡಳಿತ ಭಾಷೆ ಕೇಂದ್ರದ ಮಾಡೋಕೆ ಒಂದು ಪ್ರಸ್ತಾಪ ಇತ್ತು, ಮಾಡ್ತೀವಿ ಅಂತ ಇತ್ತು. ಅಂದ್ರೆ ಅವ್ರಿಗೂ ಇವತ್ತಿಗೂ ಇದೆ, ಇವ್ರು ಹೇಳ್ತಿರೋದು ನಿಜ. ಆದ್ರೆ ಅಂಡರ್ ದ ಶ್ಯಾಡೋ ಆಫ್ ಹಿಂದಿ ಅಂತ, ಹಿಂದಿಗೂ ಇದಕ್ಕೂ ಬಂದ್ರೆ ಹಿಂದಿ ನಮ್ಮ ದೇಶಕ್ಕೆ ಅನ್ನೋದು ಸಾಮಾನ್ಯವಾಗಿದೆ, ಅಲಿಖಿತವಾಗಿದೆ, ಅದಿದೆ. 50 ವರ್ಷದ ಕಾಂಗ್ರೆಸ್ಸಿನ ನಿಲುವೇನಿದೆ ಅದು ಹೊಸ ತಲೆಮಾರಿನ ನಾಯಕತ್ವದಲ್ಲಿ ಅಥವಾ ಹೊಸದಾಗಿ ರೂಪುಗೊಳ್ಳೋದ್ರಲ್ಲಿ ಇವಾಗ ಅಸ್ತಿತ್ವಕ್ಕೂ ಹೋರಾಡ್ತಾ ಇದೆ, ಅಥವಾ ಎಲ್ಲಾ ತರನೂ ಸವಾಲುಗಳು ಎದುರಿಸ್ತಾ ಇದ್ದಾಗ ತನ್ನ ನಿಲುವುಗಳನ್ನ ಪರಾಮರ್ಶೆ ಮಾಡಿಕೊಂಡು ಎಲ್ಲ ಭಾರತೀಯರಿಗೂ ಭಾಷಾ ಸಮಾನತೆ, ಎಲ್ಲರೂ ಸಮಾನವಾಗಿ ನೋಡ್ಕೊಳ್ಳುವಂತಹ ನಿಲುವನ್ನ ತಗೊಳ್ಳೋದಕ್ಕೂ ಇದು ಅವಕಾಶ ಇದೆ. ಹಾಗಾದಾಗ ನಿಜವಾಗ್ಲೂ ಭಾರತ ಗಟ್ಟಿ ಆಗತ್ತೆ. ಅದೇ ಆಗ್ಬೇಕು ಅನ್ನೋದು ನಮ್ಮ ಆಸೆ. ಏನಂತಂದ್ರೆ ಯಾವುದು ಹಿಂದಿ ಭಾರತ ನಮಗ್ ಬೇಡ, ಹಿಂದಿ ಭಾರತ, ಕನ್ನಡದ ಬಲಿ ಕೇಳುವ ಭಾರತ ನಮಗ್ ಬೇಡ. ನಮಗ್ ಬೇಕಿರೋದು ಯಾವ ಭಾರತದಲ್ಲಿ ಕನ್ನಡವೂ ಮಿನುಗುತ್ತೆ, ಹಿಂದಿಯೂ ಮಿನುಗುತ್ತೆ, ತಮಿಳು ಮಿನುಗುತ್ತೆ, ಅಂತ ದೇಶ ನಮಗ್ ಬೇಕು. ಅಷ್ಟು ಹೇಳಿ ನನ್ನ ಥ್ಯಾಂಕ್ ಯು ಆನಂದ್ ಜಿ, ಥ್ಯಾಂಕ್ ಯು ನಟರಾಜ್ ಕೊಟ್ರೆ, ಥ್ಯಾಂಕ್ ಯು ಉತ್ಕರ್ಷ್, ಥ್ಯಾಂಕ್ ಯು ರೋಹಿತ್ ಅವರೇ. ಹಿಂದಿ ವಿಚಾರದಲ್ಲಿ ಅನೇಕ ರಾಜ್ಯಗಳು ಆಲ್ರೆಡಿ ಹಿಂದೇಟ್ ಹಾಕಕ್ಕೆ ಶುರು ಮಾಡಿವೆ. ಆಯಾ ರಾಜ್ಯಗಳ ಒಂದು ಭಾಷೆಯನ್ನ ಕಲಿಸುವತ್ತ ಅವರ ಆಸಕ್ತಿ ಇದೆ. ಸೊ ಈ ನಿಟ್ಟಿನಲ್ಲಿ ಎಲ್ಲ ರಾಜ್ಯಗಳು ಕೂಡ ಗಮನ ಹರಿಸಬೇಕಾಗತ್ತೆ. ಯಾವುದೋ ಒಂದು ಭಾಷೆಗೆ ಅತಿಯಾದ ಮಾನ್ಯತೆ ಕೊಡೋದಾಗ್ಲಿ, ಅದನ್ನು ಕಲಿಲೇಬೇಕು ಅಂತೇಳಿ ಕಡ್ಡಾಯ ಮಾಡೋದಾಗ್ಲಿ ಯಾರೂ ಕೂಡ ಮಾಡಬಾರದು. ಹೇರಿಕೆ ಅನ್ನೋದು ಅಲ್ಲೇ ಬರುತ್ತೆ. ಪ್ರೀತಿಯಿಂದ ಭಾರತದ ಅಷ್ಟು ಭಾಷೆಗಳು ಕಲಿತೀನಿ ಅಂತ ಹೋಗ್ತಾನೆ, ಕಲೀಲಿ, ಆರಾಮ ಕಲೀಲಿ. ಅವನು ಕಲಿಲೇಬೇಕು ಅಂತ ಮಾಡೋದಿದೆಯಲ್ಲ, ಇದಾಗಬಾರ್ದು ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.